ಇವತ್ತು ನನ್ನ ಮಗಳ ಮದುವೆ. ನನ್ನ ಮಗಳಿಗೆ ಮದುವೆಗೆ ಬೇಕಾದ ಸೀರೆ ಕುಪ್ಸ ಹೊಲಿಸಿ ಕೊಟ್ಟಿದ್ದನ್ನ ತಗೊಬಂದಿದ್ದೇನೆ. ಮಗಳೇ ಅಂಬಿಕಾ, ನಿನ್ನ ಗೆಳತಿಯರೆಲ್ಲ ಬಂದಿದಾರಮ್ಮ. ಈಗಲೇ ಬಂದು ದೇವಸ್ಥಾನದಲ್ಲಿ ಬಂದು ನಿಂತಿದ್ದಾರೆ. ಎಲ್ಲ ನಿನಗೆ ಕಾಯ್ತಾ ಇದ್ದಾರಮ್ಮ. ಯಾಕೆ ಎಷ್ಟು ಶೃಂಗಾರ ಮಾಡ್ಕೊಳ್ತಿದ್ದಾಳೋ ಏನೋ. ಮಗಳೇ 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 ವಿಷಮಯ ಜಾಲೆ ಬಂದೊದಗಿದೆ, ವಿಷಮಯ ಜಾಲೆ ಹಸೆ ಮಳೆಯೇರುವ ಈ ಕಂದಮ್ಮ ಮಸಣದ ದಾರಿಗೆ ಎರವಾಯಿತು. ಹಸಿಮನೆಯೇರುವ ಕಂದ ಮಸಣಕ್ಕೆ ಎರವಾಯಿತೆ. ನನ್ನ ಮಗಳನ್ನ ಮದುವೆ ಮಾಡಿ ನನ್ನ ಜವಾಬ್ದಾರಿಯನ್ನ ಕಳ್ಕೊಳ್ಬೇಕು ಅಂತ ನಾನ್ ನೋಡ್ತಾ ಇದ್ರೆ, ಮಗಳೇ ನೀನು ಈ ಜಗತ್ತಿಂದೇ ದೂರ ಆಗ್ಬಿಟ್ಟ್ಯಾ. ಈ ಅಪ್ಪನ ಮೇಲೆ ಎಂತ ಸಿಟ್ಟು ನಿನಗೆ? ಈ ಅಪ್ಪನಿಗೆ ಯಾಕೆ ಮೋಸ ಮಾಡಿದೆ? ಅಲ್ಲ, ನಾನೇನಾದ್ರೂ ತಪ್ಪು ಮಾಡಿದ್ದ ಮಗಳೇ? ನಾನೇನಾದ್ರೂ ತಪ್ಪು ಮಾಡಿದ್ದ? ನೀನು ಇಷ್ಟಪಟ್ಟ ನಿನ್ನ ಮಾವ ಅರವಿಂದನ ಸಂಗಡ ನಾನು ನಿನ್ನ ಮದುವೆಯನ್ನ ನಿಶ್ಚಯ ಮಾಡಿದೆ ಮಗಳೇ. ಅದ್ರಲ್ಲಿ ಏನ್ ತಪ್ಪಾಯ್ತು? ಯಾಕೆ ಹಿಂಗ್ ಮಾಡ್ಕೊಂಡೆ ಮಗಳೇ? ಯಾಕೆ ಹಿಂಗ್ ಮಾಡ್ಕೊಂಡೆ? ಈ ಅಪ್ಪ ನಿನಗೆ ಅಂತ ಈ ಮದುವೆಗೆ ಅಂತ ತಂದ ಸೀರೆಯನ್ನ ನಿನ್ನ ಹೆಣಕ್ಕೆ ಹೊದಿಸುವಂತ ಭಾಗ್ಯವನ್ನ ಈ ನಿನ್ನ ಅಪ್ಪನಿಗೆ ಕೊಟ್ಟಿಯ ಮಗಳೇ. ಇದು ನನ್ನ ಮಗಳು ಮದುವೆಯಲ್ಲಿ ಉಟ್ಟುಕೊಂಡು ಮದುಮಗಳಾಗಿ ಶೃಂಗಾರ ಮಾಡಿಕೊಳ್ಳಿ ಅಂತ ಹೇಳಿದ್ದೆ. ನಿನ್ನ ಹೆಣಕ್ಕೆ ನನ್ನ ಪ್ರೀತಿಯ ತಂದೆಯಾದ ರುದ್ರಪ್ಪನವರಿಗೆ ಇಂತಿ ನಿಮ್ಮ ಮಗಳು ಅಂಬಿಕಾ ಮಾಡುವ ಶಿರಸಾಷ್ಟಾಂಗ ನಮಸ್ಕಾರ. ಅಪ್ಪ, ನನ್ನನ್ನು ಚಿಕ್ಕಂದಿಂದಾಗಲೂ ತಾಯಿ ಸತ್ತಾಗಲಿದ್ದನು ಪ್ರೀತಿ ವಾತ್ಸಲ್ಯದಿಂದ ಸಾಕಿ ಬೆಳೆಸಿ ದೊಡ್ಡವಳನ್ನಾಗಿ ಮಾಡಿದೆಯಪ್ಪ. ನನಗೆ ಯಾವ ಕೊರತೆ ಇರದೆ ಸಾಕಷ್ಟು ವಿದ್ಯೆಯನ್ನು ಕೊಟ್ಟು ನನ್ನನ್ನು ವಿದ್ಯಾವಂತರನ್ನಾಗಿ ಮಾಡಿದೆ ಅಪ್ಪ. ಅದೇ ಕೊನೆಗೆ ನಾನು ಪ್ರೀತಿಸಿದ ನನ್ನ ಅರವಿಂದನಿಗೆ ನನ್ನ ಕೊಟ್ಟು ಮದುವೆ ಮಾಡುವಪ್ಪ ಅಂತ ಕೇಳಿದಾಗ ಅದಕ್ಕೂ ಕೂಡ ಒಪ್ಪಿಕೊಂಡೆ ಅಪ್ಪ. ಆದರೆ ಇವತ್ತು ನನ್ನ ಮದುವೆಯ ದಿನ, ಅದೇ ನನ್ನ ಜೀವನದಲ್ಲಿ ನಡೆಯಬಾರದ ಘಟನೆ ಒಂದು ನಡೆದು ಹೋಯಿತು ಅಪ್ಪ. ಈ ಊರಿನ ಸೊತ್ತು 40 ಹಳ್ಳಿಯ ನ್ಯಾಯ ಹೇಳುವ ನ್ಯಾಯಾಧೀಶರ ಮಗ ಮಹಾಂತೇಶ ನನ್ನ ಪವಿತ್ರವಾದ ಶೀಲದಲ್ಲಿ ಹುಳಿಯನ್ನು ಬೀರಿ ನನ್ನ ಶೀಲ ಒಡೆದ ಕನ್ನಡಿ ಅಂತಾಯ್ತು ಅಪ್ಪ. ನಾನಿನ್ನೆ ಹೇಗೆ ನಿಮಗೆ ಗೊತ್ತಿಲ್ಲ, ಅದಕ್ಕಾಗಿ ನಾನು ಆತ್ಮಹತ್ಯೆ ಮಾಡಿಕೊಂಡೆ ಅಪ್ಪ. ದಯವಿಟ್ಟು ನಿಮ್ಮ ಮಗಳನ್ನು ಕ್ಷಮಿಸಿಬಿಡಪ್ಪ, ಕ್ಷಮಿಸಿ.
ಮದುವೆಯಾಗಿ ಮದುಮಗಳಾಗಿ ನನ್ನ ಮದುವೆ ಮಂಟಪದಲ್ಲಿ ಕೊಳ್ಳಬೇಕಾಗಿದ್ದ ನನ್ನ ಮಗಳನ್ನ ಮಸಣಕ್ಕೆ ಕಳಿಸಿದ್ಯಾ? ನಿನ್ನ ಮರಣ ನನ್ನ ಕೈಯಲ್ಲಿ, ನಿನ್ನ ಮರಣ ನನ್ನ ಕೈಯಲ್ಲಿ. ಯಾರಿಂದಲೂ ಇದನ್ನು ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ಧನ್ರಾಜ್, ಒಂದು ಹೆಜ್ಜೆ ಮುಂದಿಟ್ಟೆ ಅಂತ ಆದ್ರೆ ನನ್ನ ಮೇಲೆ ಮದುವೆಗೆ ಬರುವ ಮಾಂದ ಅಂತಾರಲ್ಲ ನೀವು. ಮಾನವರ ಕುತ್ತಿಗೆಯನ್ನ ಇಷ್ಟು ರಕ್ತವನ್ನ ಇರುವ ಗೋಮುಖ ವ್ಯಾಘ್ರಗಳು ನೀವು. ನಿಮಗೆ ನಿಮ್ಮ ಮನೆಗೆ ಬಂದು ಅತಿಥಿಗಳಲ್ವೇನೋ ನಾವು. ಇವತ್ತು ನಿನ್ನ ಮಗ ಮದುವೆ ಅಲ್ವಾ? ಹುಚ್ಚುಚ್ಚಾಗಿ ಮಾತಾಡ್ತಾ ಇದೆಯಾ? ಹುಚ್ಚಿಡಿದಿದೆ ನನಗೆ, ಹುಚ್ಚಿಡಿದಿದೆ. ನಿಮ್ಮಂತವರ ಮನೆಯಲ್ಲಿ ಎಚ್ಚರ ತಪ್ಪಿ ಕೆಲಸ ಮಾಡಿದ್ನಲ್ಲ, ಮತ್ತೆ ನನಗೆ ಹುಚ್ಚಿಡಿದಿದೆ. ಹುಚ್ಚು ಯಾಕೋ ರುದ್ರ, ಯಾಕೋ ಈ ರೀತಿಯಾಗಿ ವಿಚಿತ್ರವಾಗಿ ನಡ್ಕೊತಾ ಇದ್ಯಾ? ಇವತ್ತು ನಿನಗೆ ಏನಾಗಿದೆ ರುದ್ರ? ಏನಾಗಿದೆ ರುದ್ರ? ಇವತ್ತು ನಿನ್ನ ಮಗಳ ಮದುವೆ ಅಲ್ವೇನು ರುದ್ರ? ಮಗಳ ಮದುವೆ ಅಲ್ವೇನು? ಮದುವೆ ಎನ್ನುವ ಮೂರಕ್ಷರ ಮುಗಿದು ಹೋಗಿದೆ ತಾಯೇ, ಮುಗಿದು ಹೋಗಿದೆ. ಮದುವೆಯಾಗಿ ಇರಬೇಕಾಗಿದ್ದ ನನ್ನ ಮಗಳು ಮಲ್ಕೊಂಡಿದ್ದಾಳೆ. ಯಾಕೋ ಏನಾಯ್ತು ರುದ್ರ? ನನ್ನ ಮಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ. ಆತ್ಮಹತ್ಯೆನಾ? ಅಲ್ಲಿ ನೋಡಿ, ನನ್ನ ರುದ್ರ, ನಿನ್ನ ಮಗಳು ಯಾವ ಅವಮಾನಕ್ಕಾಗಿ, ಯಾವ ಅಪಮಾನಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡು ಅಂತ ಪರಿಸ್ಥಿತಿ ಅವಳಿಗೆ ಏನಿತ್ತು ರುದ್ರ? ಯಾವತ್ತು ನನ್ನ ಮಗಳು ಅಪಮಾನ, ಅಪವಾದ ಮತ್ತು ಆಪತ್ತನ್ನ ತಂದುಕೊಟ್ಟವಳಲ್ಲ. ಅವಳಿಗೆ ಅಪಮಾನ ಮಾಡಿ, ಅವಳನ್ನ ಅವಮಾನಗೊಳಿಸಿ, ಅವಳಿಗೆ ಆಪತ್ತು ತಂದು ಅತ್ಯಾಚಾರ ಮಾಡಿದ್ದಾನೆ. ಯಾರೋ ಕುಲಘಾತಕ, ನಿನ್ನ ಮಗಳನ್ನು ಅತ್ಯಾಚಾರ ಮಾಡಿದ ಕುಲಘಾತಕ ನಿನ್ನ ಮಗಳ ಸ್ಥಿತಿಯ ಕಾರಣ ಯಾರು ಅಂತ ಹೇಳಿರುದ್ರ? ಹೇಳು. ಕುಲಪಾತಕ ಬೇರೆ ಯಾರು ಅಲ್ಲ, ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ನಿಮ್ಮ ಕುಲಪುತ್ರ. ನನ್ನ ಮಗ ಆ ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನಂಬಿಕೆ ಬರ್ತಾ ಇಲ್ಲ ಅಲ್ಲ ಧನ್ರಾಜ್? ಇದು ನೋಡು, ನನ್ನ ಮಗಳು ಸಾಯುವ ಕಾಲದಲ್ಲಿ ಬರೆದ ಮನೆಯ ಪತ್ರ. ನನ್ನ ಮಗ ಶಿವಶರಣರ ಮಠದಲ್ಲಿ ಪಾಠ ಪಠಿಸುವ ಗಿಳಿಯಾಗ್ತಾನೆ ಅಂತ ಅಂದ್ಕೊಂಡಿದ್ದೆ. ಆದರೆ ನನ್ನ ಮಾಸನ ತಿನ್ನೋ ಋಣ ಹೊತ್ತಾಗ್ತಾನ. ನನ್ನ ಮಗ ಮಾತೇಶ್ ಅಂತ ಕೆಲಸಕ್ಕೆ ಕೈ ಹಾಕ್ತಾನೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ರೀ. ಕನಸನ್ನ ನನಸು ಮಾಡಿಕೊಂಡು ಹೋದವನು ನಿಮ್ಮ ಮಗ, ಅವನು ಇಲ್ಲಿಲ್ಲ. ಈಗ ಇರುವವರು ನಾವು ಮೂವರೇ. ನೋಡಿ, ಸಂತೋಷ ಪಡಿ. ನಿಮಗೆ ಇಂತಹ ಸಂತೋಷದ ಸನ್ನಿವೇಶ ನಿಮ್ಮ ಜೀವನದಲ್ಲಿ ಇನ್ನು ಸಿಗಲಿಕ್ಕಿಲ್ಲ ಧನ್ರಾಜ್, ಇನ್ನು ಸಿಗಲಿಕ್ಕಿಲ್ಲ. ನೋಡಿ, ಸಂತೋಷ ಪಟ್ಕೊಳ್ಳಿ. ನಿಮ್ಮನ್ನ ಏಕವಚನದಲ್ಲಿ ಕರೆದ್ರೆ ನಿಮ್ಮ ಆತ್ಮಕ್ಕೆ ಅವಮಾನವಾಗ್ತದಲ್ಲ. ಯಾಕೆ ಹೇಳಿ? ನೀವು ಮಾನವಂತರ ಮನೆಯ ಮುತ್ತುಗಳು.
ಮಗಳು. ನಿಮ್ಮಂತವರ ಮದುವೆಯಾಗಿ 3 ವರ್ಷವಾದರೂ ಮಕ್ಕಳಾಗಲಿಲ್ಲ ಅಂತ ದೇವರಲ್ಲಿ ಹರಕೆ ಹೊತ್ತುಕೊಂಡು ಹಾಲಭಿಷೇಕ ಮಾಡ್ತೇನಂತ ಹೇಳ್ಕೊಂಡೆ. ಹುಟ್ಟಿದ ಮಗ ಹಾಲನ್ನೆರೆದವರಿಗೆ ವಿಷ ಕೊಟ್ಟು ಹೋದ. ದೊಡ್ಡವರ ಮಗ ಎಂದು ಎದೆ ಮೇಲೆ ಒತ್ತುಕೊಂಡ ಎದೆಗೆ ಒತ್ತು ಹೋದ ನಿಮ್ಮ ಮಗ. ನಾನು ಒಂದು ಮಾತು ಹೇಳಿದ್ದೆ ಧನರಾಜ್ ನಿನಗೆ, ಯಾವತ್ತಿದ್ರು ಆಳು ಮಗ ಮನೆಯ ಮಗನಾಗಲಾರ ಅಂತ. ಅದನ್ನ ನೀನು ನಿಜ ಮಾಡಿಬಿಟ್ಟೆ. ಈ ಬಾಳನ್ನ ಹಾಳು ಮಾಡಿಬಿಟ್ಟೆ ಧನರಾಜ್, ಹಾಳು ಮಾಡಿಬಿಟ್ಟೆ. ನಮ್ಮಂತ ನಂಬಿದವರ ಕತ್ತನ್ನು ಕೊಯ್ಯುವ ನಿಮಗೆ ಏನನ್ಬೇಕು? ನಿಮ್ಮನ್ನು ತಾಯಿಗಂಟ್ರು ಅನ್ಬೇಕು. ದಯವಿಟ್ಟು ಮನಸ್ಸು ನೋವುವಂತ ಮಾತನ್ನ ಮಾತ್ರ ಹೇಳ್ಬೇಡ ರುದ್ರ. ನಿಮಗೆ ನಿಮ್ಮ ಮಗ ಮಾಡಿದ ಕೆಲಸ ಖುಷಿ ತಂದಿರ್ಬೇಕು ತಾಯಿ. ನೀವು ನನಗೆ ನನ್ನ ಹೆಂಡತಿಗೆ ಹೆಣ್ಣು ಮಗು ಆಗ್ಲಿ ಅಂತ ಹರಿಸಿದವರು. ಹೆಣ್ಣು ಮಗು ಆಗಿ ನಿಮ್ಮ ಮನೆಗೆ ಬಂದಾಗ ಬಂಗಾರದ ಸರವನ್ನು ಕೊಡಿಸಿದ್ರಿ. ಯಾಕೆ? ಕುಲಪಾತಕ ನಿಮ್ಮ ಮಗನಿಂದ ನಮ್ಮ ಮಗಳ ಮಾನಹಾನ ಮಾಡಿದ್ದಕ್ಕೆ ಆ ಉಪಕಾರವನ್ನ ಈ ರೀತಿ ತೀರಿಸ್ಕೊಂಡ್ರಿ. ನೀವು ಈ ರೀತಿ ತೀರಿಸ್ಕೊಂಡ್ರ? ಯಾಕೆ ಧನರಾಜ್, ಮಾತು ಬಿದ್ದು ಹೋಯ್ತೇನು? ಮಾತಾಡೋಕೆ ಯಾಕೆ ಬರ್ತಾ ಇಲ್ಲ ಧನರಾಜ್? ಸುತ್ತ 40 ಹಳ್ಳಿಗೆ ನ್ಯಾಯ ಹೇಳುವ ನ್ಯಾಯವಂತರು, ಮಾನವಂತರು, ನೀತಿವಂತರು, ನಿಮ್ಮಂತಹ ನೀತಿವಂತರು, ಮಾನವಂತರ ಮನೆಯವರ ಅಂಗಳದಲ್ಲಿ ವಿಷ ಸರ್ಪವೊಂದು ಬಂದು ಹುತ್ತ ಮಾಡಿಕೊಂಡು ವಾಸ ಮಾಡಿದ್ದು ನಿನಗ ಅರಿವಾಗಲಿಲ್ಲವ ಧನರಾಜ್? ಅರಿವಾಗಲಿಲ್ಲ. 10 ಜನರಿಗೆ ನೀನು ಅಮೃತವನ್ನಿಟ್ಟರೆ ನಿನ್ನ ಮನೆಯ ಹುತ್ತದಲ್ಲಿರುವ ಹಾವು ಆ ಜನರಿಗೆ ವಿಷವನ್ನಿಕ್ಕಿದ್ದು, ಈ ನಂಬಿದವರಿಗೆ ವಿಷವನ್ನಿಕ್ಕಿದ್ದು ನಿನಗೆ ಗೊತ್ತಾಗಲಿಲ್ವಾ ಧನರಾಜ್? ನೀವು ಮಾತಾಡಬೇಡ, ನೀನು ಮಧ್ಯದಲ್ಲಿ ಮಾತಾಡಬೇಡ. ನೀತಿವಂತರು ನಿಮ್ಮಂತವರು ಊಟ ಮಾಡುವ ತಟ್ಟೆಯಲ್ಲಿ ಹಂದಿ ಸತ್ತು ಬಿದ್ದಿದ್ದು ನಿಮಗೆ ಅರಿವಾಗಲಿಲ್ಲ ಧನರಾಜ್, ಅರಿವಾಗಲಿಲ್ಲ. ಇದು ಮಾನವಂತರ ಮನೆಯ ಕಥೆಯಲ್ಲ, ಇದು ವ್ಯಥೆ. ನೊಂದು ಮಾತಾಡುವ ಮಧ್ಯದಲ್ಲಿ ನಾವು ಮಾತಾಡಬಾರ್ದು, ಅದು ತಪ್ಪಾಗುತ್ತೆ. ಹೆತ್ತ ಕಳ್ಕೊಂಡ ಸಂಕಟ ಏನು ಅಂತ ಹೆತ್ತ ಕಳ್ಳಿಗೆ ಗೊತ್ತು ವಿನಃ ನಿಂತು ನೋಡೋರಿಗೆ ನಮಗೆ ಈಗ ಅರ್ಥ ಆಗ್ಬೇಕು. ನೀನ್ ಮಾತಾಡೋದು, ನೀನ್ ಮಾತಾಡೋದ್ರ ತಪ್ಪಿಲ್ಲ, ತಪ್ಪೇ ಇಲ್ಲ. ನಿನಗಾದ ಈ ನೋವಿಗೆ ನೀನು ಕೇವಲ ನನಗೆ ಮಾತಿನ ಪೆಟ್ಟಿನಿಂದ ಹೊಡಿತಾ ಇದೀಯಾ. ಮಾತಿನ ಪೆಟ್ಟಿನಿಂದ ಹೊಡೆಯೋದು ನೀನು ಅಲ್ಲ ರುದ್ರ, ಮಾತಿನ ಪೆಟ್ಟಿನಿಂದಲ್ಲ. ನಿನಗಾದ ನೋವಿಗೆ ನಿನ್ನ ಕಾಲಿನ ಚಪ್ಪಲಿಂದ ಹೊಡಿಬೇಕು. ಯಾಕೆ ಹೇಳು? ಅಂತ ನೀಚ ಮಗನಿಗೆ ನಾನು ಚಪ್ಪಾಳೆ ನಾನು. ಆ ತಪ್ಪಿಗಾಗಿ ನೀನು ನನಗೆ ಚಪ್ಪಲಿಂದ ಹೊಡಿಬೇಕು. ಅದೇ ರುದ್ರ, ನಾನು ಕೊನೆಯದಾಗ ಒಂದು ಮಾತು ಹೇಳ್ತೀನಿ ಕೇಳು. ಕಳೆದು ಹೋದ ನಿನ್ನ ಮಗಳ ಮಾನ ಪ್ರಾಣ 2 ಮರಳಿ ಬರೋದಿಲ್ಲ ತಾನೆ. ಅದಕ್ಕಾಗಿ ಅದಕ್ಕೆ ನಿನ್ನ ಮಗ ಮಾಡಿದ ತಪ್ಪನ್ನು ನಾನು ಮರ್ತು ಬಿಡ್ಬೇಕೇನು? ಅಂತ ನೀಚ ಕುಲದವನು ನಾನಲ್ಲ. ಮಗ ಮಾಡಿದ ತಪ್ಪಿಗೆ ಶಿಕ್ಷೆ ಏನು ಅನ್ನೋದನ್ನ ನನಗೆ ಬಿಟ್ಬಿಡು. ಅದು ನಿನ್ನಿಂದ ಆಗ್ಬಾರ್ದು ರುದ್ರ, ನಿನ್ನಿಂದ ಆಗ್ಬಾರ್ದು. ಸುತ್ತ 40 ಹಳ್ಳಿಗೆ ನ್ಯಾಯ ಕೊಡೋ ನಾನು ನಿನಗೆ ನ್ಯಾಯ ಕೊಡದೆ ಇರ್ತೀನ. ನಿನಗೆ ನ್ಯಾಯ ಕೊಡದೆ ಹೋದ್ರೆ ಆ ಪರಶುವ ನನ್ನನ್ನ ಬೆತ್ತಾನ ಹೇಳು. ಇದುವರೆಗೂ
ಅನ್ಯರಲ್ಲಿ ಕೈ ಚಾಚಿದ ನಾನು ಇವತ್ತು ನಿನ್ನಲ್ಲಿ ಒಂದೇ ಒಂದು ಭಿಕ್ಷೆಯನ್ನ ಬೇಡ್ತೀನಿ ರುದ್ರ. ದಯವಿಟ್ಟು ಹಾಗೆಲ್ಲ ಅಂತ ಮಾತು ಹೇಳಬೇಡ. ಒಂದೇ ಒಂದು ಭಿಕ್ಷೆಯನ್ನ ಬೇಡ್ತೀನಿ. ನಾನು ಒಂದು ಮಾತನ್ನು ನಡೆಸ್ಕೊಡ್ತೀನಿ ಅಂತ ನನಗೆ ವಚನ ಕೊಡು ರುದ್ರ, ವಚನ ಕೊಡು. ಅದೇನಂತ ಹೇಳು. ರುದ್ರ, ಕಳೆದು ಹೋದ ನಿನ್ನ ಮಗಳ ಪ್ರಾಣ ಎರಡು ಮರಳಿ ಬರೋದಿಲ್ಲ. ಅದಕ್ಕಾಗಿ 40 ಹಳ್ಳಿಗೆ ನ್ಯಾಯ ಕೊಡೋ ನ್ಯಾಯವಂತರ ಮನೆತನದಲ್ಲಿ ಹುಟ್ಟಿದ ಆ ನನ್ನ ಮಗನಿಂದ ಇಂಥ ನೀಚ ಕಾರ್ಯ ನಡೆದಿದೆ ಅಂತ ಊರ್ ಜನರಿಗೆ ಏನಾದ್ರು ಗೊತ್ತಾದ್ರೆ ನಾವು ಬದುಕಿದ್ದು ಸತ್ತ ಹಾಗೆ. ಅದಕ್ಕಾಗಿ ಯಾವುದೇ ಕಾರಣಕ್ಕೂ ಯಾವ ಕಾಲಕ್ಕೂ ನಿನ್ನ ಮಗಳ ಸಾವಿಗೆ ನನ್ನ ಮಗ ಕಾರಣ ಅಂತ ನೀವು ಯಾರಲ್ಲಿ ಕೂಡ ಹೇಳ್ಬಾರ್ದು. ನಿನ್ನ ಮಗಳ ಸಾವು ಆಕಸ್ಮಿಕ ಅಂತ ಊರ್ ಜನರಿಗೆ ನೀನು ಹೇಳ್ಬೇಕು ರುದ್ರ, ನೀನೇ ಹೇಳ್ಬೇಕು. ಮದುವೆಗೆ ಬಂದ ಅತಿಥಿಗಳಿಗೆ ನಾನೇ ಏನಾದ್ರೂ ಹೇಳ್ಕಸ್ತೀನಿ ರುದ್ರ. ನಿನ್ನ ಮಗ ಸಾವಿನಿಂದ ನನ್ನ ಮನೆತನದ ಮರ್ಯಾದೆ ಮಣ್ಪಾಲಾಗಬಾರ್ದು ರುದ್ರ, ಮಣ್ಪಾಲ್ ಮಾಡಬಾರ್ದು. ನೀನು ಮಾತು ಹೇಗಿದೆ ಗೊತ್ತಾ ಧನರಾಜ್? ಹತ್ತರೆ ಕಣ್ಣೀರು ಬರುವುದು ಸಹಜ, ಆದ್ರೆ ಹತ್ತರೆ ಕಣ್ಣೀರು ಬರದಂತೆ ಅಳಪ್ಪ ಅಂತ ಹೇಳುವಂತಾಗಿದೆ. ವಿಪರ್ಯಾಸ ರುದ್ರ. ಕೈ ಸುಟ್ಟ ದೀಪದ ತಪ್ಪಿಗೆ ಪಣತೆಗಳನ್ನ ಹೊಡಿಬಾರ್ದಲ್ವಾ ರುದ್ರ? ಆದಷ್ಟು ಬೇಗ ಮಗಳ ಅಂತ್ಯ ಸಂಸ್ಕಾರವನ್ನು ಮಾಡಿ ಮುಗಿಸು. ನಾವು ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಬಂದ ಅತಿಥಿಗಳಿಗೆ ಏನಾದ್ರೂ ಹೇಳಕತ್ತೀವಿ. ನಿಲ್ಲು. ನಿನ್ನ ಮನೆಯ ಅನ್ನವನ್ನ ತಿಂದ ಅನ್ನದ ಋಣಕ್ಕಾಗಿ ನೀನು ಹೇಳಿದ ಮಾತನ್ನು ನಾನು ನಡೆಸಿಕೊಡ್ತೇನೆ. ಆದರೆ ನಿನ್ನ ಮಗ ಮಾಡಿದ ತಪ್ಪಿಗೆ ನೀನು ಶಿಕ್ಷೆ ಕೊಡದೆ ಹೋದ್ರೆ ರುದ್ರ, ನಾನು ಮಾನವಂತರ ಮನೆತನದಲ್ಲಿ ಹುಟ್ಟಿದವನು. ತಪ್ಪು ಮಾಡಿದ ಮಗನಿಗೆ ಶಿಕ್ಷೆ ಏನು ಅನ್ನೋದನ್ನ ಕಾದು ನೋಡು ರುದ್ರ, ಕಾದು ನೋಡು.